ಹಾಡಹಗಲೇ ಬಿಜೆಪಿ ಕಾರ್ಪೊರೇಟರ್ ಪತಿಯ ಬರ್ಬರ ಹತ್ಯೆಯಾಗಿದೆ. ಬಿಜೆಪಿ ಕಾರ್ಪೊರೇಟರ್ ರೇಖಾ ಪತಿ ಕದಿರೇಶನ್ ಅವರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಇಂದು ಸಂಜೆ 4 ಗಂಟೆಗೆ ಹಾಡಹಗಲೇ ಕದಿರೇಶನ್ ಅವರ ಹತ್ಯೆಯಾಗಿದೆ. ಕಾಟನ್ಪೇಟೆಯ ಅಂಜಿನಪ್ಪ ಗಾರ್ಡನ್ನಲ್ಲಿ ಕದಿರೇಶನ್ ಅವರ ಮರ್ಡರ್ ಆಗಿದೆ. ಬೆಕ್ಕಿನಕಣ್ಣು ರಾಜೇಂದ್ರ ಸಹಚರರಿಂದ ಈ ಕದಿರೇಶನ್ ಕೊಲೆಯಾಗಿದೆ ಅಂತ ಕೇಳಿ ಬರ್ತಾ ಇದೆ. ಹಳೆ ದೇಶದ ಹಿನ್ನೆಲೆಯಲ್ಲಿ ಕದಿರೇಶನ್ ಕೊಲೆಗೆದಿರುವ ಶಂಕೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ವಾರ್ಡ್ ನಂಬರ್ 138ರ ಕಾರ್ಪೊರೇಟರ್ ರೇಖಾ ಪತಿ ಕದಿರೇಶನ್. ವಾರ್ಡ್ ನಂಬರ್ 138ರ ಕಾರ್ಪೊರೇಟರ್ ರೇಖಾ ಅವರ ಪತಿ ಕದಿರೇಶನ್ ಅವರನ್ನು ಇವತ್ತು ಸಂಜೆ 4 ಗಂಟೆ ವೇಳೆಗೆ ಕಾಟನ್ಪೇಟೆಯ ಅಂಜನಪ್ಪ ಗಾರ್ಡನ್ ಬಳಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಇದಕ್ಕೆ ಈ ಹಿಂದಿನ ವೈಷಮ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಡಹಗಲೇ ಬಿಜೆಪಿ ಕಾರ್ಪೊರೇಟರ್ ಪತಿಯ ಬರ್ಬರ ಹತ್ಯೆ. ಈತ ಕದಿರೇಶನ್ 138 ವಾರ್ಡ್ ನಂಬರ್ ಇಲ್ಲಿಯ ಕಾರ್ಪೊರೇಟರ್ ರೇಖಾ ಅವರ ಪತಿ ಕದಿರೇಶನ್ ಅವರನ್ನು ಹಾಡಹಗಲೇ ಕೊಚ್ಚಿ ಕೊಲೆಗೈಯಲಾಗಿದೆ. 4:30 ಸುಮಾರಿಗೆ ಕಾಟನ್ಪೇಟೆಯ ಅಂಜನಪ್ಪ ಗಾರ್ಡನ್ ಬಳಿ ಈ ಕೊಲೆ ನಡೆದಿದೆ. ಸುವರ್ಣ ನ್ಯೂಸ್ ಮುಖಾಂತರ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ರಾಜಕೀಯ ಪ್ರೇರಿತ ಕೊಲೆ ಖಂಡಿತವಾಗಲೂ ಅಲ್ಲ. ಇಬ್ಬರು ಕೂಡ ರೌಡಿ ಶೀಟರ್ಗಳು, ಕೊಲೆಯಾದವನು ಕೂಡ ಕೊಲೆ ಮಾಡಿದವನು ಕೂಡ. ಸೊ ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನಗಳಾಗುತ್ತೆ. ಹಾಗಾಗಿ ಜನಸಾಮಾನ್ಯರು ಕೂಡ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇದು ಒಂದು ಹಳೆ ವೈಷಮ್ಯದಿಂದ ನಡೆದಿರುವಂಥ ಕೊಲೆ. ರೇಖಾಪತಿ ಕದಿರೇಶನ್ ನಿಜ BJP ಕಾರ್ಪೊರೇಟರ್ ಅವರು 138 ವಾರ್ಡ್ ನಂಬರಲ್ಲಿ ರೇಖಾ ಅವರು. ಬಟ್ ಬೆಕ್ಕಿನಕಣ್ಣು ರಾಜೇಂದ್ರ ಸಹಚರರಿಂದ ಈ ಕದಿರೇಶನ್ ಕೊಲೆಯಾಗಿದೆ. ಈ ಬೆಕ್ಕಿನಕಣ್ಣು ರಾಜೇಂದ್ರ ಸಹಚರ ಏನಿದ್ದಾನೆ ಆತನ ಹೆಸರನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ತಿಳಿಸ್ತೀನಿ. ಆತ ಕೂಡ ರೌಡಿ ಶೀಟರ್ ಮತ್ತು ಕದಿರೇಶನ್ ಕೂಡ ರೌಡಿ ಶೀಟರ್. ಬನ್ನಿ, ತಿಮ್ಮೇಗೌಡರು ನಮ್ಮ ಜೊತೆ, ನಮ್ಮ ಕ್ರೈಮ್ ರಿಪೋರ್ಟರ್ ಸಂಪರ್ಕದಲ್ಲಿದ್ದಾರೆ. ಎಸ್ ತಿಮ್ಮೇಗೌಡ್ರೆ, ಇದು ಹೊತ್ತಿ ಉರಿಯೋದು ಹೆಂಗೆ ಸರ್? ಇದು ಏನಂತಂದ್ರೆ ಹಾಲಿ ಬಿಜೆಪಿ ಕಾರ್ಪೊರೇಟರ್ ಪ್ರತಿಯೊಬ್ಬರ ಬರ್ಬರ ಹತ್ಯೆ ಇವತ್ತು ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತದ್ದು. ಏನು ಹಾಲಿ ಪ್ರೆಸಿಡೆಂಟ್ ಕಾರ್ಪೊರೇಟ್ ಆಗಿರ್ತಕ್ಕಂಥ ರೇಖಾ ಅವರ ಪತಿ ಕದಿರೇಶನ್ ಇದ್ದಾನೆ, ಅವ್ರನ್ನ 4 ಜನ ದುಷ್ಕರ್ಮಿಗಳು ಇವತ್ತು ಹಾಡಹಗಲೇ ಆ ಒಂದು ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಜನಪ್ಪ ಗಾರ್ಡನ್ ಬಳಿ ಸಂಜೆ ಸುಮಾರು 4:15 ಸುಮಾರಿಗೆ ಅವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದು ಹಳೆ ದ್ವೇಷದ ಹಿನ್ನೆಲೆ ಆಗಿರ್ತಕ್ಕಂಥ ಒಂದು ಕೊಲೆ ಎಂದು ಒಂದು ಕಾಟನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಹೇಳಿರ್ತಕ್ಕಂಥದ್ದು. ಅಂತಂದ್ರೆ ಯಾರೋ ಒಂದು ಬೆಕ್ಕಿನಕಣ್ಣು ರಾಜೇಂದ್ರ, ಅಂದ್ರೆ ಕಾಟನ್ಪೇಟೆ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರ್ತಕ್ಕಂಥ ಬೆಕ್ಕಿನಕಣ್ಣು ರಾಜೇಂದ್ರ ಅವರ ಸಹಚರರು ಕದಿರೇಶನ್ನ ಹತ್ಯೆ ಮಾಡಿರೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹತ್ಯೆಯಾದ ಕಾರ್ಪೊರೇಟರ್ ಪತಿ ಕದಿರೇಶನ್ ಇದ್ದಾರೆ, ಇವರು ಕೂಡ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದವರೇ ಕೂಡ. ಅಂದ್ರೆ ಇದುವರು ಕೂಡ ಯಾವುದೇ ಒಂದು ನಿಖರವಾದಂತಹ ಕಾರಣ ತಿಳಿದು ಬರ್ತಿಲ್ಲ. ಅಂತಂದ್ರೆ ಪೊಲೀಸರ ಒಂದು ಎಸ್ ತಿಮ್ಮೇಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಬಹಳ ಸ್ಪಷ್ಟ, ಮತ್ತೊಮ್ಮೆ ಇಡೀ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಯಾವುದೇ ರಾಜಕೀಯ ಪ್ರೇರಿತ ಕೊಲೆ ಅಲ್ಲ. ಯಾರಾದರೂ ಕೂಡ ಆ ರೀತಿ ನಿಮ್ಮನ್ನು ಉದ್ರೇಕಿಸುವಂಥ ಪ್ರೇರೇಪಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಸೊಪ್ಪು ಹಾಕಬೇಡಿ. ಇದು ಒಂದು ಹಳೆ ವೈಷಮ್ಯದಿಂದ ನಡೆದಿರುವಂಥ ಕೊಲೆ. ಓಕೆ.